ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರದ್ದೇ ಆದ ಶಕ್ತಿ ಇದೆ. ಅಹಿಂದ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ಮಾಡುವ ಅಗತ್ಯತೆ ಇಲ್ಲ. ಅದು ರಾಜಕೀಯ ಕಾರ್ಯಕ್ರಮವೂ ಅಲ್ಲ ಎಂದು ಸಚಿವ ಬೋಸರಾಜ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ಸಮಾವೇಶ ಆಗಾಗ್ಗೆ ನಡೆಯುತ್ತಿರುತ್ತದೆ. ಎಲ್ಲ ಸಮುದಾಯಗಳ ಕಾರ್ಯಕ್ರಮಗಳಂತೆ ಅಹಿಂದ ಸಮಾಜವು ಕಾರ್ಯಕ್ರಮ ಏರ್ಪಡಿಸಿದೆ. ಸರ್ಕಾರದ ಗಮನ ಸೆಳೆಯಲು ಹಾಗೂ ಸಂಘಟನೆಯ ಉದ್ದೇಶದಿಂದ ಸಮಾವೇಶ ನಡೆಯುತ್ತದೆ. ಅದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಸಿದ್ದರಾಮಯ್ಯ ಮಾತ್ರವಲ್ಲದೆ ಸಚಿವರುಗಳು ಪಾಲ್ಗೊಳ್ತಾರೆ. ಹೀಗಾಗಿ ಸಿಎಂ ಶಕ್ತಿ ಪ್ರದರ್ಶನದ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಬಿಜೆಪಿಯ ಶಕ್ತಿ ಕಡಿಮೆಯಾಗಿದೆ, ಅದಕ್ಕಾಗಿಯೇ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಎಂದು ಬೋಸರಾಜ್ ಕುಟುಕಿದ್ರು. ರಾಂಗ್ ಪರ್ಸೆಪ್ಷನ್ಸ್ ಅಲ್ಲಿ ಅಹಿಂದಕ್ಕಿರ್ತಕ್ಕಂಥ ಜನರು ರಾಜ್ಯದಲ್ಲಿದ್ದಾರೆ, ಎಲ್ಲ ರಾಜ್ಯಗಳಲ್ಲಿರ್ತಾರೆ, ದೇಶ ಮಟ್ಟದಲ್ಲಿದ್ದಾರೆ. ಅವರು 2 ವರ್ಷಕ್ಕೆ 3 ವರ್ಷಕ್ಕೆ 1 ವರ್ಷಕ್ಕೆ ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಈಗ ನಮ್ಮನ್ನು ಕರೆಸಿ ಮಾತಾಡಿದ್ರಲ್ಲ, ನಾವು ಯಾವುದೋ ಒಂದು ಸಂದರ್ಭ ಮಾಡ್ಕೊಂಡು ಮಾಡಬೇಕು. ಈ ರೀತಿಯಾಗಿ ನಾವು ಹುಬ್ಬಳ್ಳಿಯಲ್ಲಿ ಮಾಡಬೇಕಂತ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ಬೇಕು. ಆ ಸಂದರ್ಭ ಆವಾಗ ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಡೇಟ್ ಇರ್ತದೆ, ಆ ಡೇಟಿಗೆ ನಾವು ಮಾಡ್ಕೊಳ್ತಾರೆ. ಇನ್ನೂ ಅವ್ರಿಗೇನು ಕನ್ಫರ್ಮೇಷನ್ ಅಂತ ಏನು ಕೊಟ್ಟಿಲ್ಲ. ಇದು ನಡೀಲೇಬೇಕು. ಎಲ್ಲ ನೋಡಿ, ಬೇರೆ ಸಮಾಜದವ್ರು ಮಾಡ್ತಿರ್ತಾರೆ, ವಕೀಲಿಕಾ ಸಮಾಜದವ್ರು ಮಾಡ್ತಿರ್ತಾರೆ, ಅಹಿಂದ ಸಮಾಜದವ್ರು ಮಾಡ್ತಿರ್ತಾರೆ. ಅವರವರ ಸಮಾಜಗಳ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ಮತ್ತು ಸಂಘಟನಾ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಈ ಸಮಾಜಗಳು ಆಗ್ತವೆ. ರಾಜಕೀಯ ಸಮಾವೇಶಗಳು ಅಲ್ಲೇ ನಾವು ಚಿತ್ರದುರ್ಗದಲ್ಲಿ ಮಾಡಿದ್ವಿ, ನಾವೆಲ್ಲರೂ ಭಾಗವಹಿಸ್ತೀವಿ, ಆಲ್ ಮಿನಿಸ್ಟರ್ಸ್ ಭಾಗವಹಿಸ್ತೀವಿ. ಕೆ ಶಿವಕುಮಾರ್ ಅವರು ಬಂದು ಭಾಷಣ ಮಾಡೋದು ಇದಾದರೂ ಮಾಡ್ತಾರೆ. ಅದು ಎಂಥದ್ದೇನೂ ಇಲ್ಲ, ಇಷ್ಟನೇ ಇಲ್ಲ. ಶಕ್ತಿ ಪ್ರದರ್ಶನ ಮಾಡುವಂಥ ಅವಸರ ಮುಖ್ಯಮಂತ್ರಿಗಳಿಗೆಲ್ಲ, ನಮ್ಮ ಉಪಮುಖ್ಯಮಂತ್ರಿಗಳಿಗೆಲ್ಲ. ಅವ್ರಿಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿ ಕರ್ನಾಟಕದಲ್ಲಿ ತೋರಿಸಿದ್ರು. 9 ಸ್ಥಾನಗಳು ಗೆಲ್ಲಿಸಿದ್ವಿ. ಏನು 400 ಸ್ಥಾನ ಗೆದ್ದಂತೆ ಮೋದಿಯವರು, ಅಮಿತ್ ಶಾ ಅವರು, ಯಡಿಯೂರಪ್ಪನವ್ರು ಮಾತಾಡ್ತಿದ್ರಲ್ಲ, ಅವರು ತಮ್ಮ ಸ್ಟೇಟ್ನಲ್ಲಿ ಅವ್ರು ಉಳಿಸ್ಕೊಳ್ಳಿಕ್ಕಾಗಲ್ಲ. 28 ಗೆಲ್ತೀವಿ, ಮೈತ್ರಿ ಪಾರ್ಟಿ ಅಂತೇಳಿ. ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಲ್ಲ ಕರ್ನಾಟಕದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬಂದಿದೆ. ಹಾಗಾಗಿ ನಮಗೇನು ಶಕ್ತಿ ಸಿದ್ದರಾಮಯ್ಯನವ್ರಿಗೆ, ಶಿವಕುಮಾರ್ ಹೋಗಿರ್ಬೇಕು, ಆ ಶಕ್ತಿ ಹೆಚ್ಚಾಗ್ತಾ ಇದ್ದು ಬಿಟ್ಟರೆ ಕಡಿಮೆ ಆಗಿಲ್ಲ. ಅವ್ರ ಶಕ್ತಿ ಕಡಿಮೆ ಆಗಿ 2 ಪಾರ್ಟಿಗಳು ಸೇರ್ಕೊಂಡು. ಸಂಪುಟ ವಿಸ್ತರಣೆ ಕುರಿತಾದ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವ ಬೋಸರಾಜ್, ಸಂಪುಟ ವಿಸ್ತರಣೆಯಾಗಲ್ಲ, ಈಗಿನ ಸಂಪುಟವೇ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದರು. ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ತೊಡಕುಂಟಾಗಿತ್ತು. ಈಗ ಎಲ್ಲ ಇಲಾಖೆಗಳು ಚುರುಕುಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಲವೂ ಸಮರ್ಪಕವಾಗಿ ನಡೀತಿದೆ. ಹಾಗಾಗಿ ಸಂಪುಟ ವಿಸ್ತರಣೆಯಾಗಲ್ಲ ಎಂದು ಖಾತ್ರಿಪಡಿಸಿದರು. ಸ್ವಾಮೀಜಿಗಳು ಅವರು ನಮಗೆಲ್ಲ ಮಾರ್ಗದರ್ಶನ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್ಗೆ ಕೊಟ್ಟಕ್ಕಂಥ ಅವ್ರು ಯಾವುದೋ ಸಂದರ್ಭದಲ್ಲಿ ಯಾವುದೋ ಸಹಜವಾಗಿ ಸ್ವಾಮಿಗಳು ಮಾತನಾಡಿದ್ದಾರೆ. ಅವ್ರಿಗೂ ನೇರವಾಗಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 119 ವರ್ಷ ಆದ ಜೊತೆಯಲ್ಲಿ 50 ವರ್ಷ ಕಾಲ ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತ ನೀಡ್ತಕ್ಕಂಥ ಪಕ್ಷ. ಇವತ್ತಿಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷ ಬಹಳ ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದ್ದು ಇವತ್ತು ಭಾಳ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ಇದೆ. ಹಾಗಾಗಿ ಈಗಾಗಲೇ 2 ಬಾರಿಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಯಾರನ್ನೇ ಬದಲಾವಣೆ ಮಾಡಬೇಕು, ಮಂತ್ರಿಗಳು ಮಾಡಬೇಕು, ಕ್ಯಾಬಿನೆಟ್ ಮಾಡಬೇಕು, ಯಾರು ಏನು ಕೊಡಬೇಕು ಅನ್ನೋದು ಹೈಕಮಾಂಡಲ್ಲೇ ಮಾಡ್ತಾರೆ. ಮಾಡೋ ಸಂದರ್ಭದಲ್ಲಿ ಶಾಸಕರಿಗೆ ಅಭಿಪ್ರಾಯ ತಗೊಳ್ಳಿಕ್ಕೆ ಯಾವಾಗಲೂ ನಮ್ಮಲ್ಲಿ ಪದ್ಧತಿ ಐತಿ. ಯಾರನ್ನ ಅಬ್ಸರ್ವರ್ಸ್ ಕಳಿಸ್ತಾರೆ, ಅಭಿಪ್ರಾಯ ತಗೊಂಡು ಆ ಅಭಿಪ್ರಾಯ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಆಮೇಲೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರು ನಿರ್ಧಾರ ತಗೊಳ್ತಾರೆ. ಇವೆಲ್ಲ ನಡುವಂತರ ಬರ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಗಾಗಿ ಯಾರೋ ಮಾತಾಡ್ತಾರೆ. ನಾವು ಸಹಿತ ಈಗಾಗಲೇ ಮಾತಾಡಿದ್ವಿ, ಸಚಿವರಾಗಲಿ ಶಾಸಕರಾಗಲಿ ಈ ವಿಷಯದ ಬಗ್ಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ಮಾತಾಡಬಾರ್ದಂತೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಮಾತಾಡ್ತೀನಿ.